ನಾವು ಒಂದು ಪ್ಲೇಟ್ ಇಡ್ಲಿ ವಡ, ದೋಸೆ ವಡ ಮತ್ತು ಹಾಫ್ ರೈಸ್ ತೊಗೊಂಡ್ವಿ. 120 ರೂಪಾಯಿ ಆಯಿತು. ಅದೇ ನಮ್ಮ ಬೆಂಗಳೂರಲ್ಲಿ ಒಂದೇ ಒಂದು ದೋಸೆಗೆ 120 ರೂಪಾಯಿ ಆಗುತ್ತೆ. ಸೊ ನಾನು ಇವಾಗ ತೋರಿಸೋ ಹೋಟೆಲ್ ಯಾವುದು ಅಂತ ಹೇಳಿದ್ರೆ, ಮೊದಲು ಇದ್ದಿದ್ದು ಮಾವುತನ ಮನೆ, ಇವಾಗ 5 ಸ್ಟಾರ್ ಹೋಟೆಲ್ ಆಗಿರೋದಿದ್ದೇನೆ. ವಿಡಿಯೋ ಮಾಡಿದ್ವಿ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಈ ಬೇಸಿಗೆಗಾಲದಲ್ಲಿ ಇಷ್ಟೊಂದು ಫಾಗ್ ಇರುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಅದು ಬೆಳಗ್ಗೆ 8 ಗಂಟೆ 8:15 ನೋಡಿ ಎಷ್ಟು ಫಾಗ್ ಇದೆ ಅಂತ ಹೇಳ್ಬಿಟ್ಟು. ಯಾವ ರೋಡಪ್ಪ ಇದು ಅಂದರೆ ನಮ್ಮ ಬೆಂಗಳೂರು ಹಾಸನ ರೋಡು. ಸೊ ಬೆಳಗ್ಗೆನೇ ಹೊರಟು ನಾವು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಹಾಸನಿಂದ ಹೋಗ್ತಾ ನಾವು ಬ್ರೇಕ್ಫಾಸ್ಟ್ಗೆ ಯಾವಾಗಲೂ ಸ್ಟಾಪ್ ಮಾಡೋದು ಮಾಮು ಇಡ್ಲಿನಲ್ಲೇ. ಸೊ ಪ್ರೀವಿಯಸ್ಲಿ ಕೂಡ ನಾನು ವೀಡಿಯೋ ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ನಮಗಂತೂ ಇಷ್ಟ ಆಯಿತು. ಇಡ್ಲಿ ಮತ್ತು ರೈಸು, ದೋಸೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ, ಒಂದು ಈರುಳ್ಳಿ ಫ್ರೈ ಮಾಡಿರೋದು ಹಾಕ್ತಾರೆ, ಅದ್ರ ಮೇಲೆ ಚಟ್ನಿ ಹಾಕಿ ಮತ್ತು ಇಡ್ಲಿಗೆ ಚಟ್ನಿಗೆ ಎರಡಕ್ಕೂ ತುಪ್ಪ ಹಾಕ್ಕೊಡ್ತಾರೆ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ನೀವು ಇನ್ನೊಂದ್ಸಲ ಚಟ್ನಿ ಕೇಳಿದಾಗಲೂ ಆವಾಗಲೂ ತುಪ್ಪ ಹಾಕ್ತಾರೆ. ನಮ್ಮ ಬೆಂಗಳೂರಲ್ಲಿ ಏನಾದರೂ ಇಷ್ಟೊಂದು ತುಪ್ಪ ಹಾಕ್ಕೊಟ್ಬಿಟ್ರೆ ಇಡ್ಲಿಗೆ ಒಂದು 80 ರೂಪಾಯೋ 100 ರೂಪಾಯೋ ತೊಗೊತಾರೆ. ಒಂದು ಚಿಕ್ಕ ಹೋಟೆಲ್ ಇದು, ಸಿಕ್ಕಾಬಟ್ಟೆ ಜನ ಬರ್ತಾರೆ. ಇಡ್ಲಿ ದೋಸೆ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ನೀವು ಹಾಸನ ರೂಟಿಂದ ಹೋಗ್ಬೇಕಾದ್ರೆ ಮಿಸ್ ಮಾಡದೆ ಮಾಮು ಇಡ್ಲಿಗೆ ಬನ್ನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಪ್ರೈಸು ಅಷ್ಟೇ ಕಮ್ಮಿ ಇದೆ. ನಾವು ಒಂದು ಪ್ಲೇಟ್ ಇಡ್ಲಿ ವಡ, ದೋಸೆ ವಡ ಮತ್ತು ಹಾಫ್ ರೈಸ್ ತೊಗೊಂಡ್ವಿ. 120 ರೂಪಾಯಿ ಆಯಿತು. ಅದೇ ನಮ್ಮ ಬೆಂಗಳೂರಲ್ಲಿ ಒಂದೇ ಒಂದು ದೋಸೆಗೆ 120 ರೂಪಾಯಿ ಆಗುತ್ತೆ. ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೂಡ ನಾನು ವೀಡಿಯೋ ಮಾಡಿದ್ದೆ. ಸೊ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಏನೊಂದು 2 ಕಿಲೋಮೀಟ್ರ್ ಒಳಗೆ ಬರಬೇಕಷ್ಟೇ. ಸೊ ನೆಕ್ಸ್ಟ್ ಇವಾಗ ಹೊರಡ್ತಾ ಇದ್ದೀವಿ, ಬನ್ನಿ ಅಲ್ಲೋಗಿ ಸಿಗ್ತೀವಿ. ಸಿಕ್ಕಾಬಟ್ಟೆ ಬಿಸಿಲು ಬೇರೆ ಇತ್ತಲ್ಲ, ಸೊ ಬಾಡಿ ತುಂಬ ಹೈಡ್ರೇಟಾಗಿ ಇಟ್ಕೋಬೇಕು ಅಂತೇಳಿ ಎಳ್ನೀರು ಕುಡಿಯೋಣ ಅಂತ ಅಲ್ಲೇ ಕುಡಿತಾ ಇದ್ವಿ. ಸಂಜೆ ಬಾಯಿ ಸುಮ್ಮನಿರೋದೇ ಇಲ್ಲ, ಬೆಂಗಳೂರಲ್ಲೇ ಕಮ್ಮಿ ಇರುತ್ತೆ, ಇಲ್ಲಿ ಜಾಸ್ತಿ ಇದೆ ಅಂತ ಅವ್ರ ಮುಂದೆನೇ ಹೇಳ್ತಾ ಇದ್ದ. ತೊಗೊಂಡಿದ್ದೀವಿ, ಸುಮ್ಮನೆ ಕುಡಿಯೋಣ ಇರಪ್ಪ ಅಂತ ಹೇಳ್ಬಿಟ್ಟು ಕುಡ್ಕೊಂಡು ಆಮೇಲೆ ಮತ್ತೆ ಹೊರಟ್ವಿ. ಧರ್ಮಸ್ಥಳಕ್ಕೆ ಹೋಗೋ ರೋಡು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ರೋಡ್ ಕೆಲಸ ನಡೀತಾ ಇದೆ. ಸುಮಾರು 1 ವರ್ಷದಿಂದ ನಡೀತಾ ಇದೆ. ಲಾಸ್ಟ್ ಟೈಮ್ ಬಂದಾಗ ಕೂಡ ಹಿಂಗೆ ಇತ್ತು. ಫೈನಲಿ ಒಂದು 6 ಅವರ್ಸ್ ಟ್ರಾವೆಲ್ ಮಾಡಿದ್ಮೇಲೆ ಧರ್ಮಸ್ಥಳ ರೀಚ್ ಆದ್ವಿ. ಸೊ ನಾನು ಇವಾಗ ತೋರಿಸೋ ಹೋಟೆಲ್ ಯಾವುದು ಅಂತ ಹೇಳಿದ್ರೆ, ಮೊದಲು ಇದ್ದಿದ್ದು ಮಾವುತನ ಮನೆ, ಇವಾಗ 5 ಸ್ಟಾರ್ ಹೋಟೆಲ್ ಆಗಿರೋದಿದ್ದೇನೆ. ಈ ಒಂದು ಜಾಗದಲ್ಲಿ ಅಂಥ ಕೇಸ್ ನಡೆದಿದೆ ಅಂತ ನಾವು ಮಂಜುನಾಥ ಸ್ವಾಮಿ ದರ್ಶನ ಮಾಡದೇ ಇರೋಕ್ಕಾಗುತ್ತಾ? ಸೊ ಪ್ರತಿ ವರ್ಷ ನಾವು ಬಂದೇ ಬರ್ತೀವಿ. ಹಾಗೆ ಈ ವರ್ಷ ಕೂಡ ಬಂದಿದ್ದೀವಿ. ಇವಾಗ ನಡೆದೋಗಿರೋಂಥ ಘಟನೆಯಲ್ಲಿ ತಪ್ಪ್ಯಾರ್ದು ಸರಿಯಾರ್ದು ಅಂತ ದೇವ್ರಿಗೆ ಗೊತ್ತಿದೆ. ತಪ್ಪು ಮಾಡಿದವ್ರಿಗೆ ಡೆಫಿನೆಟ್ಲಿ ಒಂದಲ್ಲ ಒಂದಿನ ದೇವರೇನೆ ಶಿಕ್ಷೆ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ ಅಷ್ಟೇ. ನಾವು ಚೀಕುಗೆ ಮುಡಿ ಕೊಡಬೇಕಿತ್ತು. ಸೊ ಹಂಗಾಗಿ ಇಲ್ಲಿ ಮುಡಿ ಹತ್ರ ಬಂದ್ವಿ. ಇಲ್ಲಿ ಪಕ್ಕದಲ್ಲಿ ಹೋಟೆಲ್ ಅನುಗ್ರಹ ಅಂತ ಇದೆ ನೋಡಿ. ಮಕ್ಳಿಗೆ ಒಂದು 20 ರೂಪಾಯಿ ಕೊಟ್ಟರೆ ಬಿಸಿ ನೀರು ಕೊಡ್ತಾರೆ ಒಂದು ಬಕೆಟಲ್ಲಿ. ಅದನ್ನು ತೊಗೊಂಡು ಮಕ್ಳಿಗೆಲ್ಲ ಇಲ್ಲೇ ಸ್ನಾನ ಮಾಡಿಸ್ತಾಯಿದ್ರು. ನಾವು ಆ್ಯಕ್ಚುಲಿ ಧರ್ಮಸ್ಥಳದಲ್ಲಿ ಇದಕ್ಕೆ ಮುಂಚೆ ಯಾವತ್ತೂ ಮುಡಿ ಕೊಟ್ಟಿರಲಿಲ್ಲ, ಗೊತ್ತಿರಲಿಲ್ಲ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ಮುಡಿ ಕೊಟ್ಟು ಸ್ನಾನ ಮಾಡೋಕ್ಕೆ ನೇತ್ರಾವತಿ ಹತ್ರ ಹೋಗ್ಬೇಕಂತೆ, ಇಲ್ಲಾಂದರೆ ಸ್ನಾನ ಮಾಡೋದೆಲ್ಲೋ ಬೇರೆ ಕಡೆ ಇದೆಯಂತೆ, ಅದು ಎಲ್ಲಿದೆ ಗೊತ್ತಿಲ್ಲ. ಬಟ್ ಈ ಪಾಪುಗಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು 20 ರೂಪಾಯಿ ಕೊಟ್ಟು ಅಲ್ಲೇ ತೊಗೊಂಡ್ವಿ. ಸೊ ರೆಡಿಯಾಗಿ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಿದ್ದೀವಿ. ನಾವು ಮಧ್ಯಾಹ್ನ ಹೋಗಿದ್ದು 1 ಗಂಟೆ ಆಗಿತ್ತು. ಸೊ ಆ ಟೈಮಲ್ಲಿ ಹೋದರೆ ನಿಮ್ಗೆ ಜಾಸ್ತಿ ರಶ್ ಇರಲ್ಲ, ಯಾಕಂದರೆ 2:30ಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರಲ್ಲ, ಸ್ವಲ್ಪ ಫ್ರೀ ಇರುತ್ತೆ ಅಂತ ಹೇಳ್ಬೋದು. ನಾವು ಒಂದು 200 ರೂಪೀಸ್ ದರ್ಶನ ಕಡೆ ಹೋಗ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಬಂದ್ವಿ. ಒಂದು 30 ಮಿನಿಟ್ಸಲ್ಲಿ ಮುಗಿದೋಯ್ತು ದರ್ಶನ. ಬಟ್ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಯಾವ ರೇಂಜಿಗೆ ಬಿಸಿಲಾದ್ರೆ ಒಂಥರ ಕೆಂಡದ ಮೇಲೆ ನಡೆದಂಗೆ ಆಗ್ತಿತ್ತು. ಸೊ ಚೀಕು ಓಡೋಗ್ತಿದ್ದ, ಕಾಲು ಸುಟ್ಟೋಯ್ತು, ಓಡ್ ಬಂದ್ಬಿಟ್ಟ ಪಾಪ ನನ್ನ ಹತ್ರ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅನ್ನಪ್ರಸಾದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ವರ್ಷಕ್ಕೊಂದ್ಸಲ ಮಂಜುನಾಥ ಸ್ವಾಮಿ ದರ್ಶನ ಪಡ್ಕೊಂಡು ಇಲ್ಲಿ ಬಂದು ಪ್ರಸಾದ ತಿಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಸಿಕ್ಕಾಬಟ್ಟೆ ಬಿಸಿಲಿದೆ, ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟು ಫುಲ್ಲು ಮುಖಕ್ಕೆಲ್ಲ ನೀರು ಹಾಕೊಂಬಿಟ್ಟಿದ್ದೀನಿ ನಾನು. ಹೆವಿ ಬಿಸಿಲು, ಹೆವಿ ಅಂದರೆ ಹೆವಿ ಬಿಸಿಲು. ಕಾಲೆಲ್ಲ ಲಿಟ್ರಲ್ಲಿ ಬೊಬ್ಬೆ ಬರ್ತವೆ, ಅಷ್ಟು ಸುಟ್ಟೋಗ್ತಾ ಇದೆ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಬನ್ನಿ ಇವಾಗ ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು ವಾಪಸ್ ಬರೋಷ್ಟರಲ್ಲಿ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು. ಆ ಕಾರ್ಗಳೆಲ್ಲ ಫುಲ್ ಇತ್ತು, ಬಂದಾಗ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಮಧ್ಯಾಹ್ನ. ಇವಾಗ ದೇವಸ್ಥಾನ ಬೇರೆ ಕ್ಲೋಸ್ ಆಗುತ್ತಲ್ಲ. ಸೊ ಇಲ್ಲಿಂದ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಚಿರಾಂಚ್ ಬೋರ್ಡ, ಇವನು ಬೋರ್ಡ ನೋಡಿ, ಬೋರ್ಡ ಆಗಿದೆಯಮ್ಮ, ತೋರ್ಸಮ್ಮ ಬೋರ್ಡ.
ಅಲ್ಲೇ ನೀವು ನೇತ್ರಾವತಿ ನದಿ ಹತ್ರ ಹೋದರೆ ರಾಮ ಮಂದಿರ ಇದೆ. ಸೊ ನೀವು ಹೋಗಿಲ್ಲ ಅಂತ ಹೇಳಿದರೆ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಹೋಗಿದ್ವಿ ನಾವು, ಸೊ ಈ ಸಲ ಏನು ಹೋಗಿಲ್ಲ. ಸೊ ಈ ಸಲ ನಾವು ಎಲ್ಲಿ ಹೋಗ್ತಿದ್ವಿ ಅಂತ ಹೇಳಿದ್ರೆ ಅಲ್ಲಿಂದ ಸದಾಶಿವ ರುದ್ರ ಟೆಂಪಲ್ಗೆ ಹೋಗ್ತಿದ್ದೀವಿ, ಈಶ್ವರ ಪಾರ್ವತಿ ಇರೋದು. ಸೊ ನಾವು ಅಂದ್ಕೊಂಡಿದ್ವಿ ಅಲ್ಲಿರೋದು ಸೂರ್ಯ ದೇವರು ಅಂತ, ಬಟ್ ಆ ಊರ ಹೆಸರು ಸೂರ್ಯ, ಆದರೆ ಅಲ್ಲಿರೋದು ಶಿವ ಪಾರ್ವತಿ ದೇವಸ್ಥಾನ. ಅದು ಕೂಡ ತುಂಬಾ ಫೇಮಸ್ ದೇವಸ್ಥಾನ, ಹೋಗೋ ದಾರಿನೂ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಈ ಸಲ ಬೇರೆ ರೂಟಿಂದ ಹೋದ್ವಿ. ನೀವು ಧರ್ಮಸ್ಥಳಗೆ ಉಜಿರೆ ರೂಟಿಂದ ಹೋಗ್ಬೇಕಾದ್ರೆ ಸೊ ಫಸ್ಟು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಧರ್ಮಸ್ಥಳಕ್ಕೆ ಹೋಗ್ಬೋದು. ಇಲ್ಲ ಅಂದರೆ ಸುಮ್ಮನೆ ವಾಪಸ್ 15 ಕಿಲೋಮೀಟ್ರ್ ಬಂದು ಹೋಗ್ಬೇಕಾಗುತ್ತೆ. ಸೊ ಬೆಟರ್ ಮುಂಚೆನೇ ಇಲ್ಲಿ ಹೋಗೋದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಇದು ದೇವಸ್ಥಾನನ ರೀಸೆಂಟಾಗಿ ಕಟ್ಟಿದ್ದಾರೆ ಅನಿಸುತ್ತೆ, ಬಟ್ ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗಬೇಕು ಒಳಗಡೆ. ಅಲ್ಲಿ ಒಂದು ಕಲ್ಯಾಣಿ ಸಿಗುತ್ತೆ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ದೇವರು ಒಡಮೂಡಿರೋಂಥ ಜಾಗ ಸಿಗುತ್ತೆ. ಅಲ್ಲೋಗಿ ನಮ್ಮ ಬೇಡಿಕೆ ಏನಾದರೂ ಇದ್ದರೆ ಅದನ್ನು ಬೇಡ್ಕೊಂಡು ಸೊ ಅದು ಈಡೇರಿದ ಮೇಲೆ ಅಲ್ಲೇ ನಮಗೆ ಒಂದು ಮಣ್ಣಿಂದು ಬೊಂಬೆಗಳೆಲ್ಲ ಸಿಗುತ್ತೆ. ಸೊ ನಾವೇನು ಬೇಡ್ಕೊಂಡಿರ್ತೀವೋ ಅದನ್ನು ಜಸ್ಟ್ ಉಂಡಿಗೆ ಹಾಕಿ ಬರೋದಷ್ಟೇ. ಸೊ ಈ ಪದ್ಧತಿ ಒಂಥರ ಚೆನ್ನಾಗಿದೆ. ಸೊ ನಾನು ಕೂಡ ಬೇಡ್ಕೊಂಡು ಬಂದಿದ್ದೀನಿ. ಸೊ ನೋಡೋಣ ನಾನು ಅಂದ್ಕೊಂಡಿರೋದು ಎಷ್ಟು ಬೇಗ ಈಡೇರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನಿಮಗೆ ಇನ್ನೊಂದು ನಾಗಬನ ಅಂತ ಇದೆ. ಸೊ ಅಲ್ಲಿ ಮಹಿಳೆಯರಿಗೆ ಪ್ರವೇಶ ಇರೋಲ್ಲ, ಬರೀ ಗಂಡ್ಮಕ್ಳು ಮಾತ್ರ ಹೋಗಬೇಕು. ಸೊ ಸಂಜಯ್ ಹೋಗ್ಬಿಟ್ಟು ಬಂದರು ಅಲ್ಲಿಗೆ. ಇಲ್ಲಿಂದ ನಾವು ಡೈರೆಕ್ಟು ಸೌತಡ್ಕಕ್ಕೆ ಬಂದ್ವಿ. ಸೌತಡ್ಕ ಮುಗಿಸ್ಕೊಂಡು ನಾವು ಕುಕ್ಕೆಗೆ ಹೋಗಿ ಸ್ಟೇ ಮಾಡಬೇಕು. ಸೊ ಹಂಗಾಗಿ ಬೇಗನೆ ಹೊರಟ್ವಿ. ನೀವು ಸೌತಡ್ಕ ಮುಗಿಸ್ಕೊಂಡು ಇನ್ನೊಂದು ಶಿಶಿಲೇಶ್ವರ ಅಂತ ದೇವಸ್ಥಾನ ಇದೆ. ಸೊ ಟೈಮ್ ಇದ್ದರೆ ಅಲ್ಲಿಗೂ ಕೂಡ ಹೋಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ನಾವು ಈ ಸಲ ಹೋಗೋಕ್ಕಾಗಿಲ್ಲ. ಸರಿ ಅಂತ ಕುಕ್ಕೆಗೆ ಹೊರಟ್ವಿ, ಲೇಟ್ ಆಗುತ್ತೆ ಅಂತ. ಅಂದಿವೇ ಹೋಗ್ತಾ ಇಲ್ಲಿ ಫೇಮಸ್ ಇದೆಯಲ್ಲ ಫುಲ್ಜರ್ ಸೋಡಾ, ಮಡ್ಕ ಸೋಡಾ, ಅದನ್ನು ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ಇವಾಗಂತೂ ಹೆಜ್ಜೆಗೊಂದಾಗ್ಬಿಟ್ಟಿದೆ. ಸೊ ನಾವು ಲಾಸ್ಟ್ ಟೈಮ್ ಕುಡಿದಿದ್ವಿ, ತುಂಬಾ ಚೆನ್ನಾಗಿತ್ತು. ಅದನ್ನು ಹುಡುಕ್ತಾ ಇದ್ವಿ, ಸಿಕ್ಕಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ನಿಲ್ಸಿದ್ವಿ. ಇಲ್ಲಿ ಎಲ್ಲ ಕಡೆ ಫುಲ್ಜರ್ ಸೋಡಾ ಚೆನ್ನಾಗಿ ಮಾಡಲ್ಲ. ನಾವು ನಿಲ್ಸಿದ ಕಡೆ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅದಕ್ಕೆ ಒಂದೇ ಒಂದು ತೊಗೊಂಡ್ವಿ. ಲಾಸ್ಟ್ ಟೈಮ್ ಒಂದ್ಸಲ ನಿಲ್ಸಿದ್ವಿ, ತುಂಬಾ ಚೆನ್ನಾಗಿ ಮಾಡಿದ್ರು. ಅದೇ ಶಾಪ್ ಬೇಕು ಅಂತ ಹುಡುಕ್ತಾ ಇದ್ವಿ, ಫೈನಲಿ ಸಿಕ್ತು. ವಿಡಿಯೋ ಮಾಡಿದ್ವಿ. ಖಾರ ಇದೆಯಾ? ಅವ ಅಂಕಲ್ಗೆ ಹೇಳಿದ್ವಿ ಲಾಸ್ಟ್ ಟೈಮ್ ಇಲ್ಲಿ ಕುಡಿದಿದ್ವಿ, ಚೆನ್ನಾಗಿತ್ತು, ಅದಕ್ಕೆ ನಿಮ್ಮ ಶಾಪ್ನೇ ಹುಡುಕ್ತಾ ಇದ್ವಿ ಅಂತೇಳಿ. ಸೊ ಅವರು ನಂಬರ್ನ ಕೊಟ್ಟರು, ನೆಕ್ಸ್ಟ್ ಟೈಮ್ ಕನ್ಫ್ಯೂಸ್ ಆದರೆ ಕಾಲ್ ಮಾಡ್ಬಿಟ್ಟು ಬನ್ನಿ ಅಂತೇಳಿ. ಸೊ ಸೌತಡ್ಕದಿಂದ ಹೋಗ್ತಾ ಇವ್ರದ್ದು 2ನೇ ಶಾಪ್ ಸಿಗುತ್ತೆ. ನಿಮ್ಗೆ ಏನಾದರೂ ಬೇಕಂತ ಹೇಳಿದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಒಂದ್ಸಲ ಕಾಲ್ ಮಾಡಿ ಹೋಗಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಂದ ನಾವು ಕುಕ್ಕೆಗೆ ಹೊರಟ್ವಿ. ಸೊ ಕುಕ್ಕೆಗೆ ಒಂದು ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು, ಬಟ್ ನಾವು ಬೆಳಗ್ಗೆ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಜಸ್ಟ್ ದೇವಸ್ಥಾನ ಹತ್ರ ಬಂದು ಇವಾಗ ಓಡ್ತಾ ಇದ್ದೀವಿ. ಇದ್ರ ಕಂಟಿನ್ಯೂಷನ್ ವಿಡಿಯೋನ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.